ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂಥ ಸ್ವಾಗತ. ನಿನ್ನೆಯ ದಿನ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಮತ್ತು ಕರ್ನಾಟಕ ಕೊಳಗೇರಿ ಮಂಡಳಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಸಾದ್ ಅಬ್ಬಯ್ಯ ಅವರು ಬಾಗಲಕೋಟೆ ಜಿಲ್ಲೆಗೆ ಭೇಟಿ ನೀಡಿದರು. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ನಡೆದಿರುವ ಒಂದು ವಿಶಿಷ್ಟ ಕಾರ್ಯಕ್ರಮ ಏನು ದೇಶದ ಮತ್ತು ರಾಜ್ಯದ ಗಮನ ಸೆಳೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದರು. 2 ಅಂತಸ್ತಿನ ನೂತನ ಮನೆಯ ಮೇಲೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 5 ಅಡಿ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಅದನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಅಬ್ಬಯ್ಯ ಅವರ ಕಡೆಯಿಂದ ಮತ್ತು ಏನು ಬೀಳಗಿ ಶಾಸಕರಾಗಿರ್ತಕ್ಕಂಥ JT ಪಾಟೀಲ್ ಅವರ ಕಡೆಯಿಂದ ಅನಾವರಣಗೊಳಿಸಿದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಮನೆಯ ಮೇಲೆ ಬಾಬಾ ಸಾಹೇಬರ ಪ್ರತಿಮೆ ಪ್ರತಿಷ್ಠಾಪಿಸಿರುವುದು ಬಹುಶಃ ಕರ್ನಾಟಕದಲ್ಲೇ ಮೊದಲ ಪ್ರಯತ್ನವಾಗಿರಬಹುದು ಎಂಬ ಮಾತುಗಳು ಕೇಳಿ ಬರುತ್ತಿದ್ದು, ಇದು ಒಂದು ವಿಶಿಷ್ಟ ದಾಖಲೆ ಕೂಡ ಆಗಿದೆ ಅಂಥೇಳಿ ಜನ ಮಾತನಾಡ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಗಲಗಲಿ ಗ್ರಾಮ ಸಾಮಾನ್ಯವಾಗಿ ಮನೆಗಳ ಮೇಲೆ ದೇವರುಗಳ ಪ್ರತಿಮೆಗಳು, ವಿವಿಧ ಧಾರ್ಮಿಕ ಚಿಹ್ನೆಗಳು ಕಾಣಸಿಗುತ್ತವೆ. ಆದರೆ ಗಲಗಲಿ ಗ್ರಾಮದ ರಾಜು ಸುತ್ತಗುಂಡಿ ಅವರು ತಮ್ಮ 2 ಅಂತಸ್ತಿನ ನೂತನ ಮನೆಯ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 5 ಅಡಿ ಎತ್ತರದ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿರುವುದು ಇದರ ಮೂಲಕ ಒಂದು ವಿಶಿಷ್ಟ ಸಂದೇಶವನ್ನು ಸಾರಿದ್ದಾರೆ ಅಂತ ಹೇಳಬಹುದಾಗಿದೆ. ರಾಜು ಸುತ್ತಗುಂಡಿ ಅವರ ನೂತನ ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಪ್ರಸಾದ್ ಅಬ್ಬಯ್ಯ ಅವರು ಆಗಮಿಸಿದರು. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬರ ಏನು ಪ್ರತಿಮೆ ಇದೆ, ಆ ಪ್ರತಿಮೆಯನ್ನು ಪ್ರಸಾದ್ ಅಬ್ಬಯ್ಯ ಅವರು ಅನಾವರಣಗೊಳಿಸಿದ್ದಾರೆ. ಪ್ರತಿಮೆಯ ಅನಾವರಣ ಸಂದರ್ಭದಲ್ಲಿ ಮಾತನಾಡಿದ ಪ್ರಸಾದ್ ಅಬ್ಬಯ್ಯ ಅವರು ಬಾಬಾ ಸಾಹೇಬರ ವಿಚಾರಧಾರೆ ಹಾಗೂ ಅವರ ಆದರ್ಶಗಳನ್ನು ಗೌರವಿಸುವ ಇಂತಹ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದು ಅತ್ಯಂತ ಸಂತಸವಾಗಿದೆ ಮತ್ತು ಇದು ಮೆಚ್ಚುಗೆಯನ್ನ ಪಡುವಂಥದ್ದು ಅಂತ ಹೇಳಿಕೆಯನ್ನು ನೀಡಿದರು. ತಮ್ಮ ಮನೆಯ ಮೇಲೆ ಬಾಬಾ ಸಾಹೇಬ್ ಅವರ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿರುವ ರಾಜು ಸುತ್ತಗುಂಡಿ ಅವರ ನಿಜವಾದ ಅಂಬೇಡ್ಕರ್ ಅನುಯಾಯಿಗಳಾಗಿದ್ದಾರೆ ಎಂದು ಪ್ರಸಾದ್ ಅಬ್ಬಯ್ಯ ಅವರು ಸಂತಸ ವ್ಯಕ್ತಪಡಿಸಿದರು. ಇನ್ನು ಈ ಕಾರ್ಯಕ್ರಮದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದರೆ, ಇದು ಸಾಮಾನ್ಯವಾಗಿ ನೆಲಮಟ್ಟದಲ್ಲಿ ಏನಪ್ಪಾ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ಇದು ಕರ್ನಾಟಕದಲ್ಲಿ ಈ ರೀತಿಯಾಗಿ 2 ಅಂತಸ್ತಿನ ಖಾಸಗಿ ಮನೆಯ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನಪ್ಪಾ ಅಂದ್ರೆ ಪುತ್ಥಳಿಯನ್ನ ಪ್ರತಿಷ್ಠಾಪನೆ ಮಾಡಿರುವುದು ಬಹುಶಃ ಇದು ಮೊದಲ ಪ್ರಯತ್ನವಾಗಿರಬಹುದು ಎಂಬುವಂಥ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿವೆ. ಇದು ನಿಜಕ್ಕೂ ದಾಖಲೆಯಾಗುವಂತಹ ಎಲ್ಲ ವಿಶಿಷ್ಟತೆಗಳನ್ನು ಕೂಡಿಕೊಂಡಿದೆ. ಈ ಪ್ರಯತ್ನ ತುಂಬ ಒಂದು ವಿಶೇಷವಾಗಿದ್ದು ಅಂತ ಹೇಳಲಾಗ್ತಾ ಇದೆ. ಬಾಬಾ ಸಾಹೇಬರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದ ನಾಯಕರಲ್ಲ, ಸಮಾನತೆ, ಸ್ವಾತಂತ್ರ್ಯ, ನ್ಯಾಯ ಹಾಗೂ ಸಹೋದರತ್ವದ ತತ್ವಗಳ ಮೂಲಕ ಇಡೀ ದೇಶಕ್ಕೆ ದಾರಿದೀಪವಾದ ಮಹಾನ್ ನಾಯಕರು. ಇಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನು ತಮ್ಮ ಮನೆಯ ಮೇಲೆ ಪ್ರತಿಷ್ಠಾಪಿಸುವ ಮೂಲಕ ರಾಜು ಸುತ್ತಗುಂಡಿ ಅವರು ಬಾಬಾ ಸಾಹೇಬರ ವಿಚಾರಧಾರೆಗೆ ತಮ್ಮ ಗೌರವವನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಅವರು ನಿಜವಾದ ಅಂಬೇಡ್ಕರ್ ಅನುಯಾಯಿ ಎಂದು ಸಾಬೀತು ಮಾಡಿದ್ದಾರೆ ಅಂತೇಳಿ ಜನ ಮಾತನಾಡ್ತಾ ಇದ್ದಾರೆ. ಇನ್ನು ಪ್ರಸಾದ್ ಅಬ್ಬಯ್ಯ ಅವರು ಗಲಗಲಿ ಗ್ರಾಮಕ್ಕೆ ಇದೆ ಮೊದಲ ಬಾರಿಗೆ ಏನಪ್ಪಾ ಅಂದ್ರೆ ಭೇಟಿ ನೀಡಿದ್ರು. ಅವರು ಆಗಮಿಸುವ ಮಾರ್ಗ ಮಧ್ಯದಲ್ಲಿ ಏನು ಅವರ ಅಭಿಮಾನಿಗಳು, ಅವರ ಏನು ಸಂಘ ಸಂಸ್ಥೆಯ ಅನೇಕ ಮುಖಂಡರುಗಳು, ವಿವಿಧ ಸಮುದಾಯದ ಮುಖಂಡರುಗಳಿಂದ ಭವ್ಯ ಸ್ವಾಗತವನ್ನ ಕೋರಲಾಗ್ತಾ ಇತ್ತು. ಹುಬ್ಬಳ್ಳಿಯಿಂದ ಗಲಗಲಿ ಗ್ರಾಮದವರೆಗೆ ಹಲವು ಕಡೆ ಛಲವಾದಿ ಸಮುದಾಯ ಸೇರಿದಂತೆ ವಿವಿಧ ಸಮುದಾಯಗಳು ಜನರು ಅವರನ್ನ ಏನಪ್ಪಾ ಅಂದ್ರೆ ಸ್ವಾಗತ ಮಾಡ್ತಾ ಇದ್ರು, ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ರು. ಪ್ರಸಾದ್ ಅಬ್ಬಯ್ಯ ಅವರ ಜನಪರ ಕೆಲಸಗಳಿಗೆ ಬೆಂಬಲ ವ್ಯಕ್ತಪಡಿಸುವ ರೀತಿಯಲ್ಲಿ ಗ್ರಾಮಸ್ಥರು ಹಾಗೂ ಅಭಿಮಾನಿಗಳು ಸ್ವಾಗತ ಕೋರಿದ್ರು. ಇದಕ್ಕೂ ಮುನ್ನ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 350ಕ್ಕೂ ಹೆಚ್ಚು ಬಡ ಕುಟುಂಬಗಳಿಗೆ ಹಕ್ಕುಪತ್ರಗಳನ್ನು ವಿತರಿಸುವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಪ್ರಸಾದ್ ಅಬ್ಬಯ್ಯ ಅವರು ತಮ್ಮ ನಿರಂತರ ಜನಪರ ಕಾರ್ಯಚಟುವಟಿಕೆಗಳ ನಡುವೆಯೂ ಗಲಗಲಿ ಗ್ರಾಮದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಯುವಕರಿಗೆ ಹಾಗೂ ಸಮುದಾಯದ ಜನರಿಗೆ ಹಲವು ವಿಚಾರಗಳ ಕುರಿತು ಮಾರ್ಗದರ್ಶನ ನೀಡಿದ ಪ್ರಸಾದ್ ಅಬ್ಬಯ್ಯ ಅವರು ಶಿಕ್ಷಣ, ಸಂಘಟನೆ ಹಾಗೂ ಸಾಮಾಜಿಕ ಜವಾಬ್ದಾರಿಯ ಮಹತ್ವವನ್ನು ತಿಳಿಸಿದರು. ಯುವಕರು ಬಾಬಾ ಸಾಹೇಬರ ಜೀವನ, ಹೋರಾಟ ಮತ್ತು ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಂಡು ಸಮಾಜದ ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ಸಂದೇಶವನ್ನು ನೀಡಿದರು. ಈ ಸಂದರ್ಭದಲ್ಲಿ ಗಲಗಲಿ ಗ್ರಾಮದಲ್ಲಿ ನಡೆದ ಈ ಕಾರ್ಯಕ್ರಮ ಕೇವಲ ಗೃಹ ಪ್ರವೇಶ ಕಾರ್ಯಕ್ರಮ ಆಗಿ ಉಳಿಯದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಗೌರವ ಸಲ್ಲಿಸಿದ ವಿಶೇಷ ಕಾರ್ಯಕ್ರಮವಾಗಿ ಗಮನ ಸೆಳೆಯಿತು. 2 ಅಂತಸ್ತಿನ ಮನೆಯ ಮೇಲೆ 5 ಅಡಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆ
ಅದರ ಅನಾವರಣಕ್ಕೆ ಶಾಸಕರಾದ ಪ್ರಸಾದ್ ಅಬ್ಬಯ್ಯ ಅವರ ಉಪಸ್ಥಿತಿ ಮತ್ತು ಹುಬ್ಬಳ್ಳಿಯಿಂದ ಗಲಗಲಿವರೆಗೂ ಅದ್ದೂರಿ ಸ್ವಾಗತ ಇವೆಲ್ಲವೂ ಸೇರಿ ಈ ಕಾರ್ಯಕ್ರಮವನ್ನು ಇನ್ನಷ್ಟು ವಿಶೇಷವಾಗಿ ಮಾಡಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮನೆಯ ಮೇಲೆ ನಿಂತಿರುವುದು ಕೇವಲ ಒಂದು ಪ್ರತಿಮೆಯಲ್ಲ, ಅದು ಸಮಾನತೆ, ಶಿಕ್ಷಣ, ಸ್ವಾಭಿಮಾನ ಮತ್ತು ಸಂವಿಧಾನದ ಮೌಲ್ಯಗಳ ಪ್ರತೀಕ ಎಂದು ಸಂದೇಶವನ್ನು ಈ ಕಾರ್ಯಕ್ರಮ ಸಾರಿದೆ. ಕರ್ನಾಟಕದಲ್ಲೇ ಬಹುಶಃ ಮೊದಲ ಬಾರಿಗೆ 2 ಅಂತಸ್ತಿನ ಮನೆಯ ಮೇಲೆ ಬಾಬಾ ಸಾಹೇಬರ ಪ್ರತಿಮೆ ಪ್ರತಿಷ್ಠಾಪಿಸಿದ ಈ ವಿಶಿಷ್ಟ ಪ್ರಯತ್ನ ಮುಂದಿನ ದಿನಗಳಲ್ಲಿ ಒಂದು ದಾಖಲೆಯಾಗಿ ಗುರುತಿಸಿಕೊಳ್ಳುತ್ತದೆಯೇ ಎಂಬುದನ್ನು ನಾವು ನೋಡಬೇಕಾಗಿದೆ. ವಿಶೇಷವಾಗಿ ಪ್ರಸಾದ್ ಅಬ್ಬಯ್ಯ ಅವರು ತಮ್ಮ ಇಡೀ ಸಮುದಾಯಕ್ಕೆ ಸಂದೇಶವನ್ನು ನೀಡಿದ್ದಾರೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ರಾಜು ಸುಬ್ರಂಡಿ ಅವರ ಕುಟುಂಬದ ಒಂದು ಗೃಹ ಪ್ರವೇಶದ ಕಾರ್ಯಕ್ರಮ. ಬಹುಶಃ ಗೃಹ ಪ್ರವೇಶ ಅನ್ನೋದಕ್ಕಿಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥ ಅದ್ಭುತವಾದಂಥ ಕಾರ್ಯಕ್ರಮ ಅಂತೇಳಿ ಹೇಳಿ ಬಯಸ್ತೀನಿ ನಾನು. ಈ ಸಂದರ್ಭದಲ್ಲಿ ಅನೇಕರು ಕೂಡ ನಮ್ಮ ಗುಂಡಾಳವರು, ಆಮೇಲೆ ನಮ್ಮ ಶಿವಲಿಂಗ ಅವರು ಮತ್ತು ನಮ್ಮ ವಕೀಲರು ಕಂಬಾಗಿ ಅವರು ಮತ್ತು ನಮ್ಮ ಹಿರಿಯರಂಥ ಅಶೋಕ್ ಅವರು ಭಾಳ ಅದ್ಭುತವಾಗಿ ಅನೇಕ ವಿಚಾರಗಳನ್ನು ಹಂಚ್ಕೊಂಡಿದ್ದಾರೆ. ನನಗಿಷ್ಟು ಖುಷಿಯಾಗಿದೆ ಇವತ್ತು. ನಾನೆಲ್ಲಾದರೂ ಅವರಿಗೆ ನಮ್ಮ ರಾಜು ಮತ್ತು ನಿಮ್ಮ ಇವರು ಪ್ರವೀಣ್ ಇಬ್ಬರು ಸೇರ್ಕೊಂಡು ಬಂದಾಗ ನಾನು ಏನಪ್ಪ ನೀವು ಮುಂಚಿತವಾಗಿ ಎದುರು ಹೇಳಬೇಕು, ನನ್ನ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಫಿಕ್ಸ್ ಆಗಿಬಿಟ್ಟಿದ್ದಾವೆ, ಬರೋಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ರೆ ನೀವು ಬರಲೇಬೇಕು, ನೀವು ಬರಲಾರ್ದ ನಮ್ಗೆ ನಡೆಯೋದೇ ಇಲ್ಲ, ಆಗಲೇಬೇಕಂತ ಹಠ ಹಿಡಿದವರು. ಅದು ರಾತ್ರಿ ಎಷ್ಟು ಗಂಟೆಗೆ 10-11 ಗಂಟೆಗೆ ಬಂದು ಹಠ ಹಿಡಿದವರು. ನಾನು ಆಯಿತು ಬರೋಣ ಅಂತೇಳಿ. ಈಗ ಇಲ್ಲಿ ಬಂದ ಮೇಲೆ ಅನ್ನಿಸ್ತಾ ಇದೆ, ಇಂಥ ಸಮಾಜದ ಎಲ್ಲ ತಾಯಂದರು, ಹಿರಿಯರು, ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯಂದರು ಎಲ್ಲರನ್ನು ಭೇಟಿ ಮಾಡುವಂಥ ಒಂದು ಬಹಳ ಅದ್ಭುತವಾದಂಥ ಒಂದು ಒಳ್ಳೆ ಅವಕಾಶ ನನಗೆ ದೊರಕಿತ್ತು. ಎಲ್ಲೋ ಒಂದು ಕಡೆ ನಾನು ಇದನ್ನು ತಪ್ಪಿಸಿದರೆ ಏನಪ್ಪ ನಮ್ಮ ಸಮಾಜಕ್ಕೆ ಎಲ್ಲೋ ಇಂಥ ಒಳ್ಳೆ ಅವಕಾಶ, ಇಂಥ ಒಳ್ಳೆ ವೇದಿಕೆ ಸಿಗ್ತಿರ್ಲಿಲ್ಲ ಅನ್ನುವಂಥದ್ದು ನನಗೆ ಇಲ್ಲಿ ಬಂದ ಮೇಲೆ ಮನವರಿಕೆ ಆಗಿದೆ. ನಿಜಕ್ಕೂ ಬುದ್ಧಿಸಮ್ ವಿಧಿವಿಧಾನಗಳ ಪ್ರಕಾರ ತಾವು ಈ ಒಂದು ಇನಾಗ್ರೇಷನ್ ಮಾಡಿದ್ದು ಭಾಳ ಅದ್ಭುತವಾಗಿದೆ. ಅದು ವಿಶೇಷವಾಗಿ ನನಗೆ ಭಾಳ ಖುಷಿ ತಂದಿತ್ತಂದ್ರೆ, ನಾನಲ್ಲಿ ಹೈವೇ ಮೇಲೆ ಬರುವಾಗ ಈ ಬಂಗ್ಲೋ ಮೇಲೆ ನಮ್ಮ ಬಾಬಾ ಸಾಹೇಬ್ರದ್ದು ಮೂರ್ತಿ ನೋಡಿ ಇಷ್ಟು ಖುಷಿ ಆಯ್ತು ಅಂತಂದರೆ, ಏನಪ್ಪ ಇಂದ ನಾವು ಸಣ್ಣ ಸಣ್ಣ ಮನೆಗಳೇ ಇಟ್ಕೊಂಡಿದ್ದಂಥವ್ರು ಇವತ್ತು ಗೌಡ್ರ ಮನೆ ಎಲ್ಲೈತಿ, ನಮ್ಮದು ಗೌಡ್ರ ಮನೆ ಎಲ್ಲೈತಿ ತೋರಿಸುವಂಥ ಒಂದು ಸ್ಥಿತಿಯಲ್ಲಿ ನಾವು ಇವತ್ತು ಬಂದಿದ್ದೀವಿ ಅನ್ನುವಂಥದ್ದು. ನಮ್ಮದು ಬಂಗ್ಲೋ ಅಲ್ಲಿಂದ ಕಾಣುತ್ತಿತ್ತು, ಹೈವೇ ಮೇಲಿಂದ ಕೂಡ ನಮ್ಮ ಸುದ್ಗುಂಡಿ ಕುಟುಂಬದ ಬಂಗ್ಲೋ ಹೆಂಗೆ ಕಾಣ್ತಿತ್ತು ನೋಡ, ಚಲವಾಗಿ ಅವ್ರ ಬಂಗ್ಲೋ ಹೆಂಗೆ ನೋಡಂಗೆ ನೋಡ್ರಿಲ್ಲ ಅಂತೇಳಿ. ಅಂದ್ರೆ ನಾವೇನು ಯಾರಿಗೇನು ಕಡಿಮೆ ಇಲ್ಲ ಅನ್ನುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರು ಕೊಟ್ಟಂಥ ಭಿಕ್ಷೆ ಅಂತೇಳಿ ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವತ್ತೂ ಕೂಡ ಮೂರ್ತಿ ಪೂಜೆಯನ್ನು ಒಪ್ಕೊಂಡಿರಲಿಲ್ಲ. ಅವರು ಮೂರ್ತಿ ಪೂಜೆ ಮಾಡೋದ್ರಿಂದ ನೀವು ಗುಲಾಮರಾಗ್ತೀರಿ, ನನ್ನನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ, ನನ್ನನ್ನು ಪುಸ್ತಕದಲ್ಲಿ ಕಾಣುವಂಥ ಕೆಲಸ ಮಾಡ್ರಿ, ಅಂದಾಗ ಮಾತ್ರ ನೀವು ಪ್ರಬುದ್ಧರಾಗ್ತೀರಿ, ನಿಮ್ಮ ಕಾಲದಲ್ಲಿ ನೀವು ನಿಂತ್ಕೊಳ್ತೀರಿ, ನಿಮ್ಮ ಜೀವನ ನಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತುಗಳನ್ನು ಹೇಳಿದರು. ಆದರೆ ಅದು ಒಂದು ನಮ್ಮ ಸ್ವಾಭಿಮಾನದ ಸಂಕೇತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಅಂದರೆ ಸ್ವಾಭಿಮಾನದ ಸಂಕೇತ. ಏನು ಹೇಳಿದ್ರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ನ ದೇವರು ಇಡುವಂಥ ಜಾಗದಲ್ಲಿ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್, ನಾವು ದೇವರಂತೂ ಕಣ್ಣಿಗೆ ಕಂಡಿಲ್ಲ, ನಾವು ಕಂಡಿದ್ದ ದೇವರು ಯಾರಾದ್ರೂ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಬಾಬಾ ಸಾಹೇಬ್ರನ್ನ ಪ್ರತಿ ಕ್ಷಣಕ್ಕೂ ಕೂಡ ನಾವು ನೆನೆಬೇಕು. ಯಾವಾಗೂ ಒಂದೆರಡು ಊಟ ಮಾಡುವಾಗ, ಮಲಗುವಾಗ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಗೆ ಒಳ್ಳೇದಾಗ್ತೈತೆ, ಅವ್ರ ದೇವ್ರು ಮಾಡ್ರಿ, ಈ ದೇವ್ರ ನಮಸ್ಕಾರ ಮಾಡ್ರಲ್ಲ, ಎದ್ದ ತಕ್ಷಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ್ರ ಬೆನಿ
ಹಣಿಗೆ ಹಚ್ಕೊಂಡು ಅವ್ರ ಪಾದಗಳ ಹಚ್ಕೊಂಡು ಆಮೇಲೆ ನನ್ನ ಜೀವನ ಪ್ರಾರಂಭ ಮಾಡಬೇಕು. ಇವತ್ತು ಅಂಥ ಅದ್ಭುತವಾದಂಥ ಏನು ಸರ್ವಸ್ವ ಎಲ್ಲ ತನ್ನ ಕುಟುಂಬ ಎಲ್ಲವನ್ನು ತ್ಯಾಗ ಮಾಡಿ, ಬಹುಶಃ ಅವ್ರೇನಾದ್ರೂ ಸ್ವಾರ್ಥಿಗಳಾಗಿದ್ದರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ಅರ್ಥ ಮಾಡ್ಕೊಂಡ್ರು. ಊರು ಹೊರಗಿಂತ ಬಂಗ್ಲೋ ಕಾಣ್ತಿರಲಿಲ್ಲ, ಸುದ್ಕೊಂಡು ಊರು ಹೊರಗೆಲ್ಲೋ ಊರು ಹೊರಗಿರ್ತಿದ್ವಿ. ನಮ್ಮ ನೆರಳು ಸೆಟ್ಟು ಬಿದ್ದರೆ ಅವಾಗ ಅಪವಿತ್ರ. ಇವತ್ತಿಷ್ಟೆಲ್ಲ ಮುಂದುವರೆದಿದ್ವಿ ಅಂತಂದ್ರು. ಮೊನ್ನೆ ಖರ್ಗೆ ಸಾಹೇಬರು ರಾಮಲೀಲಾ ಮೈದಾನದಲ್ಲಿ ಎಲ್ಲಿ ಒಂದು ಭಾಷಣ ಮಾಡ್ತಾರಂತಂದ್ರೆ ಅದನ್ನು ಸ್ವಚ್ಛಗೊಳಿಸುವಂಥದ್ದು, ಹವನ ಹೋಮಗಳಿಂದ ಸ್ವಚ್ಛಗೊಳಿಸುವಂಥ ಕೆಲಸ ಇವತ್ತು ಮಾಡ್ತಾರಂದ್ರೆ ಇನ್ನೂ ಕೂಡ ಶುದ್ಧೀಕರಣ ಅಂದರೆ ಇನ್ನೂ ಕೂಡ ಈ ಮನುವಾದಿಗಳ ಮನಸ್ಥಿತಿ ಯಾವ ರೀತಿ ಇದೆ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನೂ ಕೂಡ ನಮ್ಮನ್ನು ಒಪ್ಕೊಳ್ಳೋಕೆ ರೆಡಿ ಇಲ್ಲ ಅವರೆಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಐತಲ್ಲ, ಆ ಸಂವಿಧಾನ ಅವ್ರಿಗೆ ಮುಟ್ಟಕ್ಕಾಗ್ತಾ ಇಲ್ಲ. ಜೀವಂತಿದ್ದ ಅಂಬೇಡ್ಕರ್ಗಿಂತ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ದ ಏನು ನಮ್ಮನ್ನು ಬಿಟ್ಟು ಹೋದ್ಮೇಲೆ ಇನ್ನೂ ಇಡೀ ವಿಶ್ವಕ್ಕೆ ಬಹಳ ಪವರ್ಫುಲ್ ಅಂಬೇಡ್ಕರ್ ಆಗಿ ಬೆಳೆಯಾಕತ್ತಾರೆ ಇವತ್ತು. ಅಂದ್ರೆ ಎಷ್ಟು ಶಕ್ತಿ ಇತ್ತು ಅಂಬೇಡ್ಕರ್ ಅಲ್ಲಿ ಅನ್ನೋಂಥದ್ದು ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಆ ಮನುವಾದಿಗಳಿಗೆ ಈ ವೇದಿಕೆ ಮೂಲಕ ಹೇಳೋಕೆ ನಾನು ಬಯಸ್ತೀನಿ, ನಿಮ್ದೇನೊಂದು ಆ ಒಂದು ಮನಸ್ಥಿತಿ ಇದೆ, ಎಲ್ಲೋ ಒಂದು ಕಡೆ ನೀವು ಮನುಸ್ಮೃತಿಯನ್ನೇ ಸಂವಿಧಾನ ಮಾಡಬೇಕನ್ನುವಂಥ ಮನಸ್ಥಿತಿ ಏನಿತ್ತು, ಇವತ್ತಿಗೂ ಕೂಡ ಅದೇ ಮನಸ್ಥಿತಿ ಇದೆ. ಇವತ್ತು ಏನು ಮನುವಾದಿಗಳ ಏನು ಸಾಮ್ರಾಜ್ಯ ಕಟ್ಟ್ಯಾರ, ಒಂದು ದಿನ ನಾವೆಲ್ಲ ಜಾಗೃತರಾಗಿ ವಿದ್ಯಾವಂತರಾಗಿ ಬುದ್ಧಿವಂತರಾದರೆ ಅವರ ಸಾಮ್ರಾಜ್ಯವನ್ನೆಲ್ಲ ಮುರಿದು ಹಾಕಿ ಇವತ್ತು ಅವ್ರನ್ನೆಲ್ಲ ಯಾವ ಮನುವಾದಿಗಳನ್ನೆಲ್ಲ ಅವ್ರು ಈ ದೇಶದಿಂದ ಹೊರಗೆ ಹಾಕಿ ಆಮೇಲೆ ನಾವು ಈ ದೇಶ ಅಂತ ಶುದ್ಧೀಕರಣ ಮಾಡ್ತೀವಿ, ಈ ಭೂಮಿ ಶುದ್ಧೀಕರಣ ಮಾಡ್ತೀವಿ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಭೂಮಿ ಶುದ್ಧೀಕರಣ ಮಾಡ್ತೀವಿ ನಾವು ಒಂದಿನ. ನಿಮ್ಮನ್ನೆಲ್ಲ ಹೊರಗೆ ಹಾಕಿ ಈ ಮನುವಾದಿಗಳು ಏನಂತಿರಲ್ಲ, ನಿಮ್ಮನ್ನ ಈ ಭೂಮಿಯಿಂದ ಈ ದೇಶದಿಂದ ಹೊರಗೆ ಹಾಕಿ ಈ ಭಾರತ ದೇಶದ ಶುದ್ಧೀಕರಣ ಮಾಡ್ತೀವಿ ನಾವು. ಅರ್ಥ ಮಾಡ್ಕೊಳ್ಬೇಕು. ನೀವು ಆರ್ಯನ್ಸ್ ಹೊರಗಿಂದ ಬಂದವರು, ದ್ರಾವಿಡನ್ಸ್ ನಾವು ನಿಜವಾದಂತ ಮೂಲ ನಿವಾಸಿಗಳು, ಈ ದೇಶದ ಮಣ್ಣಿನ ಮಕ್ಕಳು ನಾವು. ನೀವು ಹೊರಗಿನಿಂದ ಬಂದಂಥವ್ರು, ಭಿಕ್ಷೆ ಬೇಡ್ಕೊಂಡು ಬಂದಂಥವ್ರು. ಇಲ್ಲೇ ನಮ್ಮ ಭಿಕ್ಷೆ ತಿಂದು ನಮ್ಮನ್ನೇ ಇವತ್ತು ಆಳುವಂಥ ಒಂದು ಪರಿಸ್ಥಿತಿ ಆಗಿತ್ತು. ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಅದಕ್ಕೆ ನೀವೆಲ್ಲ ಜಾಗೃತರಾಗಬೇಕು. ನಮ್ಮದು ವಿಚಾರಗಳ ಬರೀ ಭಾಷಣಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ನಮ್ಮಲ್ಲಿ ಬದಲಾವಣೆಗಳಾಗಬೇಕು. ಈ ರಾಜು ಹೆಂಗೆ ಗೌಡ್ರಂಗೆ ಕಾಣಾಗತ್ತ ನೋಡ್ರಿ, ಎಲ್ಲ ಬಂಗಾರ ಗಿಂಗಾರ ಹಾಕೊಂಡು ಎಲ್ಲ ಕೈ ಹಿಂಗೆ ನೀವು ಕಾಣಬೇಕು. ಎಲ್ಲ ಕಡೆ ನಾವು ಗೌಡ್ರದೇವು ಅಂತ ಹೇಳಿ ನೀವು ಯಾರು ಒಟ್ಟಿ ಹೊಡ್ಕೊಂತಾರೆ ಹೊಡ್ಕೊಂಡು ಸಾಯಿಲಿ, ನೀವು ಮಾತ್ರ ಬಂಗಾರ ಮಿಂಚಬೇಕಲ್ಲ. ಹಂಗೆ ಶರ್ಟ್ ಇನ್ನೊಂದು ಬಟನ್ ತೆಗೆದು ಅಡ್ಡಾಡ್ಬೇಕು. ನಾವ್ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ರೀತಿ. ಅದಕ್ಕೆ ನೀವು ಹಿಂಗೆ ಆಗ್ಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ನಾವು ಶಿಕ್ಷಣ ಪಡಿಬೇಕು. ಮೊದಲು ನೀವೆಲ್ಲ ತಾಯಂದ್ರಿದೆ, ನಮ್ಗೆ 2 ಹೊತ್ತು ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ನಮ್ಮ ಮಕ್ಕಳನ್ನ ಶಿಕ್ಷಣದಿಂದ ಶಾಲೆಯಿಂದ ಹೊರಗಿಡುವಂಥ ಕೆಲಸ ಮಾಡಬಾರ್ದು. ಹಗಲು ರಾತ್ರಿ ಕಷ್ಟಪಟ್ಟಾದರೂ ನಾವು ಗಂಜಿ ಕುಡಿದಾದ್ರೂ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಒಳ್ಳೊಳ್ಳೆ ಶಿಕ್ಷಣ ಕೊಡಬೇಕು. ನಮಗೆ ಒಳ್ಳೊಳ್ಳೆ ಸರ್ಕಾರಿ ನೌಕರಿ ಇರಬೇಕು. ಸರ್ಕಾರಿ ನೌಕರಿ ಇಲ್ಲ ಅಂತಂದ್ರೆ ನಾವು ಬಿಸ್ನೆಸ್ ಮಾಡಬೇಕು, ಇಂಡಸ್ಟ್ರಿ ಹಾಕಬೇಕು, ಟೆಕ್ಸ್ಟೈಲ್ ಬಿಸ್ನೆಸ್ ಮಾಡಬೇಕು, ನಾವು ರಿಯಲ್ ಎಸ್ಟೇಟ್ ಮಾಡಬೇಕು. ನಾವು ರಾಜು ಒಬ್ಬನ ಆಗ್ತಾನ ಇಲ್ಲಿ ಬೆಳೆದಾರ ಅಂತಂದ್ರೆ ಸುತ್ತಕೊಂಡು ಮನೆತನ ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗಿತ್ತಂದ್ರೆ ನೋಡಿ ಅಷ್ಟೇ ಪಡಬಾರ್ದು. ಇದು ನಮ್ಮ ರಕ್ತ, ನಮ್ಮ ಬ್ಲಡ್. ಇದು ಇವತ್ತು ಇಷ್ಟು ಈ ಮಟ್ಟಕ್ಕೆ ಆಗಿತ್ತಲ್ಲ. ನೀವು ಗೌಡ್ರ ಮನೆಗೆ ಹೋದ್ರೆ ಹೊರಗೆ ಅಲ್ಲಿ ನಿಲ್ಬೇಕು, ಸುತ್ತಕೊಂಡವ್ರ ಮನೆಗೆ ಒಳಗೆಲ್ಲ ಅಡ್ಡಾಡ್ತಾರೆ, ಹೌದಲ್ಲ? ಅದಕ್ಕೆ ನಮ್ಮ ಈ ಥರ ಬೆಳೆದಂಥವ್ರಿಗೆ ನೀವು ಪ್ರೋತ್ಸಾಹ ಕೊಡಬೇಕು. ನಾನು ಹಂಗಾಗ್ಬೇಕನ್ಬೇಕು. ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡ್ಬೇಕು. ನೀವು ಹೆಂಗಾದ್ರಿ, ನನಗೂ ಕಷ್ಟಪಡ್ತೀನಿ, ನಾನು ಮಾಡ್ತೀನಿ, ಏನು ಬಿಸ್ನೆಸ್ ಐತಿ. ನೀವೆಲ್ಲ ಮುಂದೆ ಬರಬೇಕು. ಎಲ್ಲ ಕ್ಷೇತ್ರದಲ್ಲೂ ಕೂಡ ನಾವೆಲ್ಲ ಮುಂದಾಗಬೇಕು. ನಾವು ಬರೀ ಇಲ್ಲಿ ಬಂದಾಗ ಬರೀ ಭಾಷಣ ಮಾಡಿ ಭಾಷಣ ಓಡೋದು, ಇದರಿಂದ ಏನೂ ಬದಲಾವಣೆ ಆಗೋದಿಲ್ಲ. ಈ ಎಂಡ ಸರಾಯಿಯಿಂದ ಹೊರಗಿರ್ಬೇಕು, ಈ ಓಡಿಯಿಂದ ಅದನ್ನು ಹೊರಗೆ ಹಾಕಬೇಕು. ಇಲ್ಲಾಂದ್ರೆ ನಾವು ಉದ್ಧಾರ ಆಗಂಗಿಲ್ಲ.
ನಾವೆಲ್ಲ ದುಶ್ಚಟಗಳಿಗೆ ಬಲಿಯಾದ್ವಿ ಅಂತಂದ್ರೆ ಇಡೀ ನಮ್ಮ ಸಂಸಾರ ನಾವು ಎಲ್ಲರೂ ಹಾಳಾಗ್ತೀವಿ. ಇದರಿಂದ ಹೊರಗಂತ ಪ್ರಯತ್ನ ಪ್ರಾಮಾಣಿಕವಾಗಿ ನೀವೆಲ್ಲ ಇದ್ಯಾರು ಲೀಡರ್ಸ್ ಇರ್ತೀರಿ, ನೀವು